ನೀವೇನಾದರೂ ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸು ಅಥವಾ ಫೈನಾನ್ಷಿಯಲ್ ವರ್ಲ್ಡನ್ನು ಫಾಲೋ ಮಾಡ್ತಾ ಇದ್ರೆ ಒನ್ಸ್ ಇನ್ ಎ ಫೈಲು ಈ ಅಸೆಟ್ ಅಲೋಕೇಶನ್ ಅನ್ನುವಂಥ ಟರ್ಮನ್ನು ಕೇಳ್ತಿರಲ್ಲ. ಹಾಗಾದರೆ ಅಸೆಟ್ ಅಲೋಕೇಶನ್ ಅಂದ್ರೇನು? ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋಕ್ಕಿಂತ ಮೊದಲು ಈ ಅಸೆಟ್ ಅಲೋಕೇಶನ್ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಸೂಕ್ತ, ಹಾಗೂ ನಾವೇ ನಾವು ಹೂಡಿಕೆ ಮಾಡುವಾಗ ಈ ಅಸೆಟ್ ಅಲೋಕೇಶನ್ ಅನ್ನುವಂಥ ಸ್ಟ್ರಾಟಜಿನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹಾಯ್, ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಈ ಮ್ಯೂಚುವಲ್ ಫಂಡ್ ಫಾರ್ ದ ಬಿಗಿನರ್ಸ್ ಅನ್ನುವಂಥ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋದಲ್ಲಿ ಹೇಗೆ ಡಿಫೈನಿಂಗ್ ದ ಗೋಲ್ ಇಂಪಾರ್ಟೆಂಟು ಬಿಫೋರ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಮುಂದುವರಿದ ಭಾಗವಾಗಿ ಈ ಅಸೆಟ್ ಅಲೋಕೇಶನ್ ಹಿಸ್ಟ್ರಿ ಏನು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಹಿಸ್ಟ್ರಿ ತೆಗೆದು ನೋಡ್ಲಿಕ್ಕೆ ಹೋದರೆ ಇದು ಏನು ಹೊಸದಲ್ಲ. 3000 ವರ್ಷಗಳ ಹಿಂದೆ ಟಾಲ್ಮುಡ್ ಅನ್ನುವಂಥ ಜಿವಿಶ್ ಪ್ರೀಚಿಂಗ್ಸ್ದಲ್ಲಿ ಇದರ ಬಗ್ಗೆ ಫಸ್ಟ್ ಎಕ್ಸ್ಪ್ಲನೇಷನ್ ಬಂದಿದೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಹತ್ರ ಒಂದು 100 ರೂಪಾಯಿ ಇದ್ದರೆ ಪುಟ್ 1/3 ಇನ್ ಎ ರಿಯಲ್ ಎಸ್ಟೇಟ್, 1/3 ಇನ್ ಎ ರಿಸರ್ವ್ ಆ್ಯಂಡ್ ಅನದರ್ 1/3 ಇನ್ ಎ ಬಿಸ್ನೆಸ್. ಇದನ್ನು ನಾನೇನಾದರೂ ಮಾಡರ್ನ್ ವರ್ಲ್ಡ್ಗೆ ಇಂಟರ್ಪ್ರಿಟ್ ಮಾಡಲಿಕ್ಕೆ ಹೋದರೆ ಐ ಕ್ಯಾನ್ ಡೂ ಇಟ್ ದಿಸ್ ವೇ. 1/3 ರಿಯಲ್ ಎಸ್ಟೇಟಲ್ಲಿ ಹಾಕಿ, 1/3 ನಿಮ್ಮ ಓನ್ ಬಿಸ್ನೆಸ್ಸಲ್ಲಿ ಹಾಕಿ, ಅಥವಾ ಸ್ಟಾಕ್ ಮಾರ್ಕೆಟ್ ಐದರ್ ಡೈರೆಕ್ಟ್ ಸ್ಟಾಕ್ಸ್ ಆರ್ ಮ್ಯೂಚುವಲ್ ಫಂಡ್ದಲ್ಲಿ ಹೂಡಿಕೆ ಮಾಡಿ, ಇನ್ನು ಅನದರ್ 1/3 ಸೇಫ್ಟಿ ಆಗಿರೋ ಕಡೆ ಹೂಡಿಕೆ ಮಾಡಿ ಅಂತ. ಅದೇ ಥರ ನೀವು ಇನ್ನೊಂದು ಟರ್ಮನ್ನು ಕೇಳಿರ್ಬೋದು, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಇದು ಕೂಡ ಹೊಸತಲ್ಲ. ಇದು ಕೂಡ ಆಲ್ಮೋಸ್ಟ್ ಅರೌಂಡ್ 400 ಇಯರ್ಸ್ ಬ್ಯಾಕು ಒಂದು ಬುಕ್ದಲ್ಲಿ ಫಸ್ಟ್ ಮೆನ್ಷನ್ ಆಗಿದೆ. ಹಾಗಾದರೆ ಈ ಅಸೆಟ್ ಅಲೋಕೇಶನ್ ಅನ್ನುವಂಥದ್ದು ಇಷ್ಟು ಹಿಸ್ಟಾರಿಕಲಿ ಓಲ್ಡ್ ಇದ್ದಾಗ ನಾವು ಯಾಕೆ ನಮ್ಮ ಇನ್ವೆಸ್ಟ್ಮೆಂಟ್ ವರ್ಲ್ಡ್ದಲ್ಲಿ ನಾವು ಇಂಟರ್ಪ್ರಿಟ್ ಮಾಡ್ತಾ ಇಲ್ಲ ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂದರೆ, ಇಟ್ ಇಸ್ ಆಲ್ ಬಿಕಾಸ್ ನಾವು ರಿಟರ್ನ್ ಹಿಂದೆ ಹೋಗ್ತಾ ಇದ್ದೀವಿ. ಈ ಸಿಂಪಲ್ ಆಗಿರುವಂಥ ಸ್ಟ್ರಾಟಜಿನ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ರಿಸ್ಕನ್ನು ಕಮ್ಮಿ ಮಾಡ್ಕೋಬೋದು. ಹಾಗಾದರೆ ಈ ಅಸೆಟ್ ಅಲೋಕೇಶನ್ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಆನ್ಸರ್ ಮಾಡ್ತೀನಿ. ನೀವೇನಾದರೂ ಈ ರಿಯಲ್ ವರ್ಲ್ಡ್ದಲ್ಲಿ ನೋಡಿದ್ರೆ ಯಾವುದೇ ಒಂದು ಅಸೆಟ್ ಕ್ಲಾಸು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ರಿಟರ್ನ್ ಕೊಟ್ಟಿದೆ ಅನ್ನುವಂಥ ಎಕ್ಸಾಂಪಲ್ಸೇ ಇಲ್ಲ. ಒಂದು ಸಾರಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಡುತ್ತೆ, ಒಂದು ಸಾರಿ ರಿಯಲ್ ಎಸ್ಟೇಟು, ಒಂದು ಸಾರಿ ಗೋಲ್ಡು. ಹಾಗಾದರೆ ಈ ಅನ್ಸರ್ಟನಿಟಿ ವರ್ಲ್ಡ್ದಲ್ಲಿ ನನಗೆ ಯಾವ ಅಸೆಟ್ ಕ್ಲಾಸ್ ನೆಕ್ಸ್ಟ್ ಚೆನ್ನಾಗಿ ರಿಟರ್ನ್ ಕೊಡುತ್ತೆ ಅನ್ನೋ ಗೊತ್ತಿಲ್ಲದೆ ಇರುವಾಗ ದ ಬೆಸ್ಟ್ ಸೊಲ್ಯೂಷನ್ ಈಸ್ ಟು ಡೈವರ್ಸಿಫೈ ಅವರ್ ಇನ್ವೆಸ್ಟ್ಮೆಂಟ್ ಅಮಂಗ್ ಆಲ್ ದೀಸ್ ಅಸೆಟ್ ಕ್ಲಾಸ್. ಅದೇ ಥರ ಈ ಅಸೆಟ್ ಅಲೋಕೇಶನ್ ಮಾಡೋದ್ರಿಂದ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಾಗುತ್ತೆ ಅಂದರೆ, ಯು ವಿಲ್ ರಿಡ್ಯೂಸ್ ದ ರಿಸ್ಕ್. ಈ ಅಸೆಟ್ ಅಲೋಕೇಶನ್ ಅನ್ನುವಂಥ ಸ್ಟ್ರಾಟಜಿ ಇದೆಯಲ್ಲ, ಇದು ನಿಮ್ಮ ರಿಟರ್ನ್ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಅಲ್ಲ, ಇದು ನಿಮ್ಮ ರಿಸ್ಕನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ರಿಸ್ಕನ್ನು ಕಮ್ಮಿ ಮಾಡೋದಕ್ಕೆ ಇರುವಂಥ ಒಂದು ಸ್ಟ್ರಾಟಜಿ. ಹಾಗಾದರೆ ನಮ್ಮ ಮುಂದಿರುವಂಥ ಈ ಅಸೆಟ್ ಕ್ಲಾಸ್ಗಳು ಯಾವುವು? ಒಂದನೇದ್ದು ರಿಯಲ್ ಎಸ್ಟೇಟು, ಎರಡನೇದ್ದು ಗೋಲ್ಡು, ಮೂರನೇದ್ದು ಸ್ಟಾಕ್ ಮಾರ್ಕೆಟು, ನಾಲ್ಕನೇದ್ದು ಈ ಸೇಫ್ಟಿ ನೆಟ್ಟು ಅಂದರೆ ಈ ಬ್ಯಾಂಕ್ ಎಫ್ ಡಿ, ಇ ಪಿ ಎಫ್, ಪಿ ಪಿ ಎಫ್, ಬಾಂಡ್ಸು, ಡೆಟ್ ಮ್ಯೂಚುವಲ್ ಫಂಡ್ಸು. ಈ 4 ಅಸೆಟ್ ಕ್ಲಾಸು ನಮ್ಮ ಮುಂದೆ ಇವೆ. ಇದರ ಮುಖಾಂತರನೇ ನಾವು ಹೂಡಿಕೆ ಮಾಡಬೇಕು. ಈ ಅಸೆಟ್ ಕ್ಲಾಸ್ಗಳ ಬಗ್ಗೆ ಗೊತ್ತಾದಾಗ ನಾನು ನನಗೆ ಬೇಕಾದ ಹಾಗೆ ಎಷ್ಟು ಪರ್ಸೆಂಟೇಜನ್ನು ಈ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೊಂದು ಹಿಸ್ಟಾರಿಕಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, 1980ಯಲ್ಲಿ ಗ್ಯಾರಿ ಬ್ರಿನ್ಸನ್ ಅನ್ನುವಂಥ ಒಬ್ಬ ನೋಟೆಡ್ ಮನಿ ಮ್ಯಾನೇಜರು ಒಂದು 82 ಪೆನ್ಷನ್ ಫಂಡ್ಗಳ ಬಗ್ಗೆ ರಿಸರ್ಚ್ ಮಾಡಿದರು. ಅವ್ರು ಕಂಡುಕೊಂಡಿದ್ದೇನೆಂದರೆ 90% ಆಫ್ ದ ಸಕ್ಸಸ್ ಆಫ್ ದೀಸ್ ಫಂಡ್ ಮ್ಯಾನೇಜರ್ಸ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ವಾಟ್ ದೇ ಫಾಲೋಡ್ ಅಂತ. ಅವರು ಈ ಮಾರ್ಕೆಟ್ ಟೈಮಿಂಗು, ಈ ಸ್ಟಾಕು, ಈ ಬಾಂಡು ಅದು ಏನು ಮ್ಯಾಟ್ರ್ ಆಗಿಲ್ಲ. ಅಸೆಟ್ ಅಲೋಕೇಶನ್ ಅನ್ನುವಂಥ ಸ್ಟ್ರಾಟಜಿ ಏನು ಫಾಲೋ ಮಾಡಿದಾರಲ್ಲ, ದ್ಯಾಟ್ ಮ್ಯಾಟ್ರಸ್ ಅ ಲಾಟ್ ಅಂತ. ಸೊ ಅದಕ್ಕೋಸ್ಕರ ನೀವು ಅಸೆಟ್ ಅಲೋಕೇಶನ್ ಅನ್ನುವಂಥ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ರೆ ಎಷ್ಟು ಅಸೆಟ್ಟು ಅಥವಾ ನಿಮ್ಮ 100 ರೂಪಾಯಲ್ಲಿ ಎಷ್ಟು ಅಮೌಂಟನ್ನು ಯಾವ ಅಸೆಟ್ ಕ್ಲಾಸಿಗೆ ಡೈವರ್ಟ್ ಮಾಡ್ತಾ ಇದ್ದೀರಾ ಅಥವಾ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರ ಒಂದು ಸಿಂಪಲ್ ಸ್ಟ್ರಾಟಜಿ ಹೇಳ್ತೀನಿ. ನಿಮಗೇನಾದರೂ ನಿಮ್ಮ ಗೋಲು 3 ವರ್ಷದ ಕೆಳಗಡೆ ಇದ್ದರೆ, ಡೋಂಟ್ ಪುಟ್ ಅ ಸಿಂಗಲ್ ಪೆನ್ನಿ ಇನ್ ಇಕ್ವಿಟಿ ಮಾರ್ಕೆಟ್, ಪುಟ್ ಎವ್ರಿಥಿಂಗ್ ಇನ್ ಎ ಸೇಫ್ಟಿ ನೆಟ್. ನಿಮ್ಮ ಬ್ಯಾಂಕ್ ಎಫ್ ಡಿ ಆಗ್ಬೋದು, ಬಾಂಡ್ ಆಗಿರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ನಿಮಗೆ ಒಳ್ಳೆಯದನಿಸಿದ್ದು ಅಥವಾ ನಿಮಗೆ ತಿಳಿದುಕೊಳ್ಳುವಂಥ ಯಾವುದಾದ್ರೂ ಒಂದು ಸೇಫ್ಟಿ ಆಗಿರುವಂಥ ಇನ್ಸ್ಟ್ರೂಮೆಂಟ್ದಲ್ಲಿ ಹೂಡಿಕೆ ಮಾಡಿ. ನಿಮ್ಮ ಗೋಲ್ ಏನಾದರೂ 3 ರಿಂದ 6 ವರ್ಷ ಇದ್ದರೆ ಒಂದು 40% ಇಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕಿ, ಇನ್ನು 60% ಸೇಫ್ಟಿಯಲ್ಲಿ ಹಾಕಿ.
ಅದೇ ಥರ ನಿಮ್ಮ ಗೋಲ್ ಏನಾದರೂ 6 ವರ್ಷಕ್ಕಿಂತ ಹೆಚ್ಚಿಗಿದ್ರೆ ಪುಟ್ ಅರೌಂಡ್ 60% ಇನ್ ಇಕ್ವಿಟಿ, 40% ಇನ್ ಡೆಟ್. ಈ ಸ್ಟ್ರಾಟಜಿಯನ್ನು ಸಿಂಪಲ್ ಆಗಿ ಫಾಲೋ ಮಾಡಿದರೆ ಸಾಕು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಗೋಲ್ ಏನಾದರೂ ಒಂದು 15 ವರ್ಷ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ನಾನು ಹೇಳಿರೋ ರೂಲ್ಸ್ ಪ್ರಕಾರ ನೀವು ಒಂದು 100 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ರೆ ಅದರಲ್ಲಿ 60 ರೂಪಾಯಿನ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ, ರಿಮೈನಿಂಗ್ 40% ಸೇಫ್ಟಿ ಇರುವಂಥ ಇನ್ಸ್ಟ್ರೂಮೆಂಟ್ಸ್ ಲೈಕ್ PPF ಆಗ್ಬೋದು, EPF ಆಗ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಬ್ಯಾಂಕ್ ಎಫ್ ಡಿಗಳಲ್ಲಿ ಹೂಡಿಕೆ ಮಾಡಿ. ಅದೇ ಥರ ಈ ಗೋಲ್ ಏನಾದರೂ 15 ವರ್ಷದಿಂದ ಇನ್ನೊಂದು 6 ವರ್ಷ ಇದೆ ಅಂದಾಗ ಆ 60% ಈಕ್ವಿಟಿಯಿಂದ ಸ್ಲೋಲಿ 40%ಗೆ ಬನ್ನಿ. ಇನ್ನೇನು ಗೋಲ್ ಒಂದು 3 ವರ್ಷ ಇದೆ ಅಂದಾಗ ಆ 40% ಇರುವಂಥ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಂದ ದುಡ್ಡು ತೆಗೆದುಬಿಟ್ಟು ಕಂಪ್ಲೀಟ್ ಆಗಿ ಡೆಟ್ಟು ಅಥವಾ ಸೇಫ್ಟಿಯಲ್ಲಿ ಹಾಕೋದು ಇಂಪಾರ್ಟೆಂಟು. ಈ ಥರ ನಿಮ್ಮ ಇಕ್ವಿಟಿ ಅಲೋಕೇಶನನ್ನು ರಿಡ್ಯೂಸ್ ಮಾಡ್ತಾ ಹೋದರೆ ಯಾವುದೇ ಮಾರ್ಕೆಟ್ ಕಂಡೀಷನ್ ಇರಲಿ, ಹೇಗೆ ವೊಲ್ಯಾಟಿಲಿಟಿ ಇರಲಿ, ನಿಮ್ಮ ಗೋಲ್ಗಳಿಗೆ ನೀವು ಫಂಡ್ ಮಾಡಲಿಕ್ಕೆ ಈಸಿಯಾಗುತ್ತೆ. ಈ ಅಸೆಟ್ ಅಲೋಕೇಶನ್ ಅನ್ನುವಂಥ ಸ್ಟ್ರಾಟಜಿನ ಈ ಥರ ಸಿಂಪಲ್ ಆಗಿ ನೀವು ಫಾಲೋ ಮಾಡಿದರೆ ಸಾಕು. ನೀವು ಇನ್ನೊಂದು ಸ್ಟ್ರಾಟಜಿ ಕೇಳಿರ್ಬೋದು, 100 ಮೈನಸ್ ಯುವರ್ ಏಜ್ ಈಕ್ವಲ್ ಟು ಯುವರ್ ಇಕ್ವಿಟಿ ಅಲೋಕೇಶನ್ ಅಂತ. ಅಂದರೆ ನಿಮ್ಮ ಏಜ್ ಏನಾದರೂ ಒಂದು 30 ವರ್ಷ ಇದೆ ಅಂದರೆ 100ದಲ್ಲಿ 30 ಸಬ್ಸ್ಟ್ರಾಕ್ಟ್ ಮಾಡಿದರೆ ಒಂದು 70 ಉಳಿಯುತ್ತೆ. ಈ 70 ಅನ್ನುವಂಥದ್ದು ನಿಮ್ಮ ಇಕ್ವಿಟಿ ಅಲೋಕೇಶನ್ ಅನ್ನುವಂಥ ಒಂದು ಮಿಸ್ಕಾನ್ಸೆಪ್ಷನ್ ಈ ಫೈನಾನ್ಷಿಯಲ್ ವರ್ಲ್ಡಲ್ಲಿದೆ. ಇದು ಶುದ್ಧ ಸುಳ್ಳು, ಅಥವಾ ಇದನ್ನು ಫಾಲೋ ಮಾಡೋದು ತುಂಬ ರಾಂಗು, ರಿಸ್ಕಿ. ಯಾಕಂತ ಹೇಳ್ತೀನಿ ಕೇಳಿ. ಸಪೋಸ್ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ 30 year old guy ಓನ್ಲಿ. ಈ ರೂಲ್ ಪ್ರಕಾರ 70% ಆಫ್ ಹೀಸ್ ಮನಿ ಶುಡ್ ಬಿ ಇನ್ ಈಕ್ವಿಟಿ, 30% ಮಾತ್ರ ಡೆಟ್ ಅಂತ. ಬಟ್ ಅವನ ಗೋಲ್ಗಳು ಎಲ್ಲವೂ ಶಾರ್ಟ್ ಟರ್ಮ್ ಇದ್ರೆ ಆ ಶಾರ್ಟ್ ಟರ್ಮ್ ಗೋಲ್ಗಳಿಗೂ ಅವನ ಏಜ್ 30 ಇದೆ ಅಂತ ನಾನು 70% ಇಕ್ವಿಟಿ ಮಾರ್ಕೆಟ್ದಲ್ಲಿ ಹೂಡಿಕೆ ಮಾಡಿದರೆ ಆಬ್ವಿಯಸ್ಲಿ ಅದು ತುಂಬ ರಿಸ್ಕ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಏಜ್ ಬೇಸ್ ಅಸೆಟ್ ಅಲೋಕೇಶನ್ ಅನ್ನೋದನ್ನು ಫಾಲೋ ಮಾಡಬೇಡಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಈ ಗೋಲ್ ಬೇಸ್ಡ್, ಅಂದರೆ ಈ ಟೈಮ್ ಹೊರಿಜನ್ನು ಮತ್ತು ನಿಮ್ಮ ರಿಸ್ಕ್ ಅಪಟೈಟ್ ಬೇಸ್ ಮೇಲೆ ಈ ಸಿಂಪಲ್ ಆಗಿರುವಂಥ ನಾನು ಹೇಳಿರುವಂಥ ಸ್ಟ್ರಾಟಜಿನ ಫಾಲೋ ಮಾಡಿದರೆ ಸಾಕು. ಅಂದರೆ 3 ವರ್ಷದ ಒಳಗಡೆ ಇದ್ದರೆ 100% ಡೆಟ್ಟು, 3 ವರ್ಷಕ್ಕಿಂತ 6 ವರ್ಷದ ಒಳಗಡೆ ನಿಮ್ಮ ಗೋಲ್ ಏನಾದರೂ ಇದ್ದರೆ 40% ಇಕ್ವಿಟಿ ಮ್ಯೂಚುವಲ್ ಫಂಡು, 60% ಸೇಫ್ಟಿಯಲ್ಲಿ, 6 ವರ್ಷಕ್ಕಿಂತ ಹೆಚ್ಚಿಗೆ ನೀವು ಅಥವಾ ಲಾಂಗ್ ಟರ್ಮ್ ಗೋಲ್ ಇದ್ದರೆ ಒಂದು 60%ದಲ್ಲಿ 60%ಅನ್ನು ಇಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕಿ, ಒಂದು 40%ಅನ್ನು ಡೆಟ್ ಮ್ಯೂಚುವಲ್ ಫಂಡು ಅಥವಾ ಸೇಫ್ಟಿ ಇರೋ ಕಡೆ ಹಾಕಿ. ಈ ಸಿಂಪಲ್ ಸ್ಟ್ರಾಟಜಿನ ಫಾಲೋ ಮಾಡೋದ್ರಿಂದ ನೀವು ಈ ಮ್ಯೂಚುವಲ್ ಫಂಡು ಅಥವಾ ಈಕ್ವಿಟಿ ಮಾರ್ಕೆಟನ್ನು ಆಪ್ಟಿಮೈಸು ಮಾಡ್ಕೋಬೋದು, ರಿಸ್ಕನ್ನು ಮ್ಯಾನೇಜ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ನಿಮ್ಮ ಗೋಲ್ಗಳಿಗೆ ಯಾವಾಗ ದುಡ್ಡು ಬೇಕಾಗುತ್ತಲ್ಲ ಆವಾಗ ಫಂಡ್ ಮಾಡಲಿಕ್ಕೆ ಈಸಿಯಾಗಿ, ಸೇಫ್ಟಿಯಾಗಿ ದುಡ್ಡು ಅವೈಲೇಬಲ್ ಇರುತ್ತೆ. ನಾನು ಅನ್ಕೊಂಡಿದ್ದೀನಿ ಈ ಅಸೆಟ್ ಅಲೋಕೇಶನ್ ಅನ್ನುವಂಥದ್ದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಇಟ್ಸ್ ಎ ಕಾಂಪ್ಲಿಕೇಟೆಡ್ ಥಿಂಗು, ಬಟ್ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಲೇಮನ್ ವರ್ಡ್ದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಹಾಕುವಾಗೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಕಾನ್ಸೆಪ್ಟಿಂದ ನಾನು ಹೊಸ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ. ಥ್ಯಾಂಕ್ ಯು.